ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ್ವ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಸಿ ಟಿ ರವಿ ಅವರು ಸ್ವಲ್ಪ ಯಾವಾಗಲೂ ಧ್ವನಿ ಜೋರ ಆರೋಪ ಸ್ವಲ್ಪ ಜೋರಾಗೆ ಮಾಡ್ತಾರೆ. ಆ ಆರೋಪದ ಸತ್ಯಾಸತ್ಯತೆ ಏನು ಅನ್ನೋದು ನಂತರದಲ್ಲಿ ನೋಡೋಣ. ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ? ನಮ್ಮ ಸಿ ಟಿ ರವಿ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಹೆಸರಾದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿ ಕನ್ನಡ ಅಭಿವೃದ್ಧಿಗೆ 32 ಕೋಟಿ, ಕನ್ನಡ ಅಭಿವೃದ್ಧಿಗೆ 32 ಕೋಟಿ ಮತ್ತು ಉರ್ದುವಿಗೆ 100 ಕೋಟಿ ನೀಡಿದ್ದಾರೆ. ಕನ್ನಡವನ್ನು 2ನೇ ದರ್ಜೆ ಭಾಷೆಯಾಗಿಸುವ ಈ ಕ್ರಮವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಇನ್ನು ಮೊದಲು ಹಿಂಪಡೆಯಬೇಕಿದ್ದನ್ನು ಕನ್ನಡಕ್ಕೆ ಕೇವಲ 32 ಕೋಟಿ ಕೊಟ್ಟಿದ್ದಾರೆ, ಉರ್ದುವಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ವಿಶೇಷವಾಗಿ ಬಿ ಜೆ ಪಿ ಎಲ್ಲ ಟ್ರೋಲಿಂಗ್ ನ್ಯೂಸ್ಗಳಲ್ಲಿ ಬರ್ತಾ ಇದೆ, ಅಥವಾ ವಿಡಿಯೋಗಳಲ್ಲಿ ಬರ್ತಾ ಇದೆ ಅಂತ ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ. ಈ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟ ತಕ್ಷಣ ಸಹಜವಾಗಿ ಮತ್ತು ಉತ್ತರಿಸಬೇಕಾಗ್ತದೆ, ಹೌದು ಅಲ್ವೋ ಅಂತೇಳಿ. ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ನಮ್ಮ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಅದನ್ನು ಅಲ್ಲಗಳಿತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳುತ್ತಿರುವಂಥದ್ದು ಏನಪ್ಪ ಅಂತಂದ್ರೆ, ಕನ್ನಡಕ್ಕಾಗಿ ನಾವು ಹೆಚ್ಚು ಕೊಟ್ಟಿದ್ದೀವಿ, ಕನ್ನಡದ ಶಾಲೆಗಳಿಗೆ, ಸರ್ಕಾರ ಶಾಲೆಗಳಿಗೆ ಕನ್ನಡ ಬೆಳೆಯೋದಕ್ಕಾಗಿ ನಾವು ಹೆಚ್ಚಿನ ಕೊಟ್ಟಿದ್ದೀವಿ. ಅದನ್ನು ಕ್ಲಿಯರಾಗಿ ಏನೇನು ಕೊಟ್ಟರು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ 2025-26ನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ 34,438 ಕೋಟಿ, 32 ಕೋಟಿ ಅಲ್ಲ, 34,438 ಕೋಟಿ ಮತ್ತು ಸಮಾಜ ಕಲ್ಯಾಣ ಮತ್ತಿತರ ಇಲಾಖೆಗಳಿಗೆ ಸೇರಿದ ಶಾಲೆಗಳಿಗೆ 4,150 ಕೋಟಿ, ಹೀಗೆ ಕನ್ನಡ ಭಾಷೆಯ ಶಾಲೆಗಳಿಗಾಗಿ ಒಟ್ಟು 38,688 ಕೋಟಿ ನೀಡಿದೆ. ಫಸ್ಟ್ ಹೇಳ್ತಾ ಇದ್ದಾರೆ 38,688 ಕೋಟಿ. ಮುಂದೆ ಸರ್ಕಾರಿ ಶಾಲೆಗಳ ನಿರ್ವಹಣೆ ಮತ್ತು ಮೂಲಸೌಕರ್ಯಗಳ ನಿರ್ಮಾಣಕ್ಕೆ 999.30 ಕೋಟಿ ಒದಗಿಸಲಾಗಿದೆ. ಇಷ್ಟು ಪ್ರಮಾಣ ಒದಗಿಸಿನೋ. ಅದಕ್ಕೆ ಹೀಗಿರುವಾಗ ಸರ್ಕಾರ ಕೇವಲ 32 ಕೋಟಿ ಅನುದಾನ ನೀಡುತ್ತಿದೆ ಎಂಬ ಪ್ರಸಾರದ ಹಿಂದೆ ರಾಜಕೀಯ ದುರುದ್ದೇಶವಿದೆ. ಸುಳ್ಳಿದು. ನಾನು 32 ಕೋಟಿ ಅಲ್ಲ, ನಾನು ಇಷ್ಟು ಕೊಟ್ಟಿದ್ದೀನಿ ಅಂತೇಳಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಹುದ್ದೆಯಲ್ಲಿರುವವರು. ಯಾಕೆಂದರೆ ಈಗ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರೆ ಜವಾಬ್ದಾರಿತ್ವದ ಹುದ್ದೆಯಲ್ಲಿದ್ದಾರೆ. ವಿರೋಧ ಪಕ್ಷ ಆರೋಪ ಮಾಡ್ಬೋದು, ನಾವು ಪತ್ರಿಕೆಯವರು ಆರೋಪ ಮಾಡ್ಬೋದು, ಮತ್ತಾರು ಮಾಡ್ಬೋದು. ಬಟ್ ಅವ್ರು ಕೊಡುತ್ತಿರೋಂಥ ಸಂಖ್ಯೆ ಇನ್ನು ಅದನ್ನು ಪರಾಮರ್ಶೆ ಮಾಡಬೇಕಾಗಿದ್ದು ನಮ್ಮ ಸಿ ಟಿ ರವಿ ಅವರದ್ದು ಮತ್ತು ಅವರ ಬಿ ಜೆ ಪಿ ಅವರದ್ದು. ಯಾಕಂದರೆ 32 ಕೋಟಿ ಕನ್ನಡ ಕೊಟ್ಟ 100 ಕೋಟಿ ಉರ್ದುವಿಗೆ ಕೊಡೋದಂದ್ರೆ ಸಹಜವಾಗಿ ಯಾರ್ಯಾದರೂ ಅನ್ಯಾಯ ಅನ್ನಿಸ್ತದೆ. ಸಹಜವಾಗಿ ಗೌರ್ಮೆಂಟ್ ಮೇಲೆ ಸಿಟ್ಟು ಬರ್ತದೆ. ಏನಪ್ಪ ಸಿದ್ದರಾಮಯ್ಯನವ್ರು ಏನು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಬೆಲೆ ಇಲ್ವಾ ಅನ್ನುವಂಥ ಮಾತುಗಳು ಸಹಜವಾಗಿ ಬರ್ತಾವೆ. ಇದ್ರ ಹಿಂದೆ ಈ ರಾಜಕೀಯ ಅದನ್ನ ಇನ್ನು ಅವರು ಸಿ ಟಿ ರವಿ ಅವರು ಉತ್ತರ ಕೊಡಬೇಕಾಗಿದೆ. ಅದ್ರ ಜೊತೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳ ದಾಖಲಾತಿ ಇರುವ ಉರ್ದು ಮಾಧ್ಯಮ ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸೋದು ಗೊತ್ತು. ಮೂಲಸೌಕರ್ಯ ಅಂದ್ರೆ ಮತ್ತು ಮೌಲಾನಾ ಪಬ್ಲಿಕ್ ಶಾಲೆಗಳಿಗಾಗಿ ಅವುಗಳ ಉನ್ನತೀಕರಣಕ್ಕಾಗಿ ಅಲ್ಪಸಂಖ್ಯಾತ ಇಲಾಖೆಯಡಿ ಪ್ರಸಕ್ತ ಸಾಲಿನಲ್ಲಿ 100 ಕೋಟಿ ಒದಗಿಸಲಾಗಿದೆ. ಅಂದ್ರೆ ಇಡೀ ಒಟ್ಟಿನಲ್ಲಿ ಉರ್ದು ಶಾಲೆಗಳ ಉನ್ನತೀಕರಣ ಅವು ಎಲ್ಲದೂ ಕೂಡಿದ್ರು ಕೊಟ್ಟಂಥದ್ದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ ಅನುದಾನವನ್ನು ಕೇವಲ ಭಾಷಾ ಕಲಿಕೆಗೆ ಮಾತ್ರವಲ್ಲ, ಉರ್ದು ಒಟ್ಟೆ ಕಲಿಸೋದು 100 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಮತ್ತು ಸ್ಪಷ್ಟೀಕರಣ ಮಾಡ್ತಾರೆ, ಶಾಲೆಗಳ ಮೂಲಸೌಕರ್ಯ, ಶಿಕ್ಷಕರ ನೇಮಕಾತಿ, ಪಠ್ಯಪುಸ್ತಕ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಬಳಸಲಾಗ್ಬೋದು. ಇಷ್ಟೆಲ್ಲದಕ್ಕೂ 100 ಕೋಟಿ ಒಪ್ಪಲ್ಲ. ಇಲ್ಲಿ ನಾವು ಕನ್ನಡಕ್ಕೆ ಎಷ್ಟು ಕೊಟ್ಟಿವಿ? ಟೋಟಲ್ ಆಗಿ 38,688 ಕೋಟಿ ನೀಡಿದ್ದೀವಿ. ಜೊತೆಗೆ 999.30 ಕೋಟಿ ಈ ಮೂಲಸೌಕರ್ಯ ಒದಗಿಸೋಕೆ ಕೊಟ್ಟಿದ್ದೀವಿ ಕನ್ನಡದ ಮತ್ತು ಶಾಲೆ ನಿರ್ವಹಣೆಗಾಗಿ. ಯಾವ್ದು ಹೆಚ್ಚಾತ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಟೀಕಾ ಮಾಡ್ತಾ ಇದ್ದಾರೆ. ಈ ಕೋಮು ದ್ವೇಷ ಹುಟ್ಟಿಸುವಂಥ ಈ ದುರ್ದೇಶ ಟೀಕೆ ಬಿಟ್ಬಿಡ್ರಿ, ವಾಸ್ತವ ತಿಳ್ಕೊಂಡು ಮಾತಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿ ಉರ್ದು ಭಾಷೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ನೀಡುತ್ತಿದೆ ಎಂದು ರಾಜ್ಯ ಬಿ ಜೆ ಪಿ ಮಾಡುತ್ತಿರುವ ಅಪಪ್ರಚಾರ ಸತ್ಯಕ್ಕೆ ದೂರವಾಗಿದ್ದು ಕೋಮು ವೈಷಮ್ಯ ಹುಟ್ಟಿಸೋ ದುರುದ್ದೇಶದಿಂದ ಕೂಡಿದೆ ಅಂತೇಳಿ ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಇವರು ಆರೋಪ ಮಾಡಿದ ಉತ್ತರ ಕೊಡ್ಬೇಕಲ್ರಿ ಯಾವುದಕ್ಕಾದರೂ. ಅಂದರೆ ಈ ರೀತಿ ಇದಕ್ಕಾಗಿ ಮಾಡ್ತಾ ಇದ್ದಾರೆ. ಜನ ನೆಮ್ಮದಿಯಿಂದ ಇರ್ಕೊಡೋದು, ಒಳ್ಳೆಯ ಬದುಕನ್ನು ಮಾಡಿಕೊಡೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ
ಅದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮಲೆ ಅವರು ಸಹಿತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಈ ಒಂದು ಟೀಕೆಗೆ, ಬಿ ಜೆ ಪಿಯ ಟೀಕೆಗೆ. ಭಾಷಾವಾರು ಅನುದಾನ ಹಂಚಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿದೆ. ಭಾಷಾವಾರು ನೆಲೆಗಟ್ಟಿದಾಗ ಈ ಫಂಡ್ ಹಂಚಿಕೆ ಮಾಡೋದು ವಿಚಾರ ಮಾಡಿದಾಗ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಸ್ಪಷ್ಟವಾಗ್ಯದ ಅಂತ ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರ, ಸುಳ್ಳಿದು, ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರವು 2025-26 ಸಾಲಿನ ಬಜೆಟ್ನಲ್ಲಿ ಹಿಂದಿನ ವರ್ಷದ ಖರ್ಚು ಮತ್ತು ಪ್ರಸಕ್ತ ವರ್ಷದ ಬೇಡಿಕೆಯನ್ನು ಪರಿಶೀಲಿಸಿ ಅನುದಾನ ಮೀಸಲಿಟ್ಟಿದೆ. ಕಳೆದ ಬಜೆಟ್ಗಿಂತ ಶೇಕಡ 11.7% ಅಂದರೆ 860 ಕೋಟಿ ಅನುದಾನ ಹೆಚ್ಚಿಸಿದೆ. 817 ಕೋಟಿ ಇವ್ರು ಹೇಳ್ತಾರೆ, 100 ಕೋಟಿ ಬರೀ ಕೇವಲ 32 ಕೋಟಿ ಅಂತ ಇವ್ರು ಮಾತಾಡ್ತಾರೆ. ಉರ್ದುವಿಗೆ 100 ಕೋಟಿ ಅದ, ಅದಷ್ಟೇ ತಮಗೆ ಎಷ್ಟು ಬೇಕೋ ಅಷ್ಟು ಹೇಳಿ ಜನರಲ್ ಗೊಂದಲ ಹುಟ್ಟಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿದ್ದಾರೆ ಅಂತೇಳಿ ಬಿಳಿಮಲೆಯವರು ಸಹಿತ ಇವತ್ತು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಕನ್ನಡದ ಉಪಭಾಷೆಗಳಾದ ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಅರೆ ಭಾಷೆಗಳಿಗೆ 10 ಕೋಟಿ ಅನುದಾನ ಒದಗಿಸಲಾಗಿದೆ. ಇವಕ್ಕೆಲ್ಲ 10 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಒಟ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಒಟ್ಟು 4,510 ಕೋಟಿ ಮೀಸಲಿಡಲಾಗಿದೆ. ಭಾಷೆ ಹೆಸರಿನಲ್ಲಿ ತಪ್ಪು ಮಾಹಿತಿ ಮತ್ತು ಕೋಮದ್ವೇಷಕ್ಕೆ ಅವಕಾಶ ನೀಡಬಾರದು ಅಂತ ಪ್ರಕಟಣೆ ತಿಳಿಸಿದ್ದಾರೆ. ಒಟ್ಟೆಲ್ಲ ಕೂಡ್ಕೊಂಡು 4,510 ಕೋಟಿ ಕೊಟ್ಟಿದ್ದಾರೆ. ಅದು 100 ಕೋಟಿ ರೂಪಾಯಿ. ಇಲ್ಲಿ ನಾವು ತಿಳ್ಕೊಳ್ಳೋಂಥದ್ದು ಏನು, ಈ ಒಟ್ಟಾರೆಯಾಗಿ ಕನ್ನಡಕ್ಕೆ ಅತಿ ಹೆಚ್ಚು ಏನಪ್ಪ ಸಹಜವಾಗಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ, ಅಪಪ್ರಚಾರ ಮಾಡಬಾರ್ದು ಅನ್ನುವಂಥ ಮಾತನ್ನು ಇಲ್ಲೇ ಬಿಳಿಮಲೆಯವರು ತಿಳಿಸಿದ್ದಾರೆ. ಇದರರ್ಥ ಬಿಳಿಮಲೆಯವ್ರಿಗೆ ಇವತ್ತು ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ದಾರೆ, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಬೋದು, ಇಲ್ಲಂತಲ್ಲ. ಆದರೆ ಇನ್ನು ಇದು ಹೇಳಿದ್ದು ಸರಿ ಆಯಿತು ತಪ್ಪೋಯ್ತು ಪರೀಕ್ಷೆ ಮಾಡುವ ಕಾಲ ಬಿ ಜೆ ಪಿ ಮತ್ತು CT ರಿವ್ಯೂ ಅವ್ರೆಲ್ಲ ಹೋಗಿ ಅದು ಹೌದಪ್ಪ ಸರಿ ಅದನ್ನು ತಪ್ಪದನ್ನು ಎನ್ಕ್ವೈರಿ ಮಾಡಿ ಸರಿ ಇದ್ರೆ ಹೌದು ನಮಗೆ ತಪ್ಪು ಮಾಹಿತಿ ಬಂದದ ಅಂತ ಹೇಳ್ಬೇಕಾಗ್ತದೆ. ಇಲ್ಲಪ್ಪ ಅಂತಂದ್ರೆ ಸರಿ ಇರಲಿಲ್ಲ ಅಂತಂದ್ರೆ ಈಗ ನೀವು ಹೇಳಿದಂಥ ಮಾತುಗಳನ್ನ ಪ್ರತಿಭಟನಾ ರೂಪದಲ್ಲೇ ಮತ್ತು ರೂಪದಲ್ಲಿ ನೀವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯದ. ಯಾಕಂದ್ರೆ ಅದರ ಅರ್ಥ ಈ ಏನಪ್ಪ ಇಲ್ಲಿ ಹೇಳ್ಬೇಕಾಯ್ತು ಮುಖ್ಯ ಉದ್ದೇಶ ಅಂದ್ರೆ ಸತ್ಯವನ್ನು ಹೇಳ್ರಿ. ಯಾಕಂದರೆ ಒಂದು ಪ್ರಸಾರದ ಗಡಿಬಿಡಿಯಲ್ಲಿ ನೀವು ಏನಾದರೂ ಹೇಳ್ತಾ ಹೋದ್ರೆ ಅದಕ್ಕೆ ಕಾಂಗ್ರೆಸ್ ಸಹಿತ ಇವತ್ತು ಬದ್ದಾಗಿ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಬಂದು ನಿಂತದ್ದು ಅನ್ನೋದು. ಯಾಕಂದರೆ ಅಧಿಕಾರದಲ್ಲಿದ್ದಾರೆ ಅವರು, ಅಧಿಕಾರದಲ್ಲಿ ಇರೋದ್ರಿಂದಾಗಿ ಸಹಜವಾಗಿ ಮೀಡಿಯಾ ಅವ್ರ ಪರ ಇರ್ತದೆ, ಮತ್ತೊಂದು ಇರ್ತದೆ, ಮತ್ತು ನಿಮ್ದು ಇಂಥ ಆರೋಪಗಳು ಮಾಡಿದ್ದಾರೆ. ಯಾವುದೇ ಒಂದು ಬೇಸಿಕ್ ಇಲ್ಲದ ಕೇವಲ ಬಾಯಿ ಮಾತಿನ ಆರೋಪ ಮಾಡಿದ್ರೆ ಹೆಸರಿಗೆ ಯಾರು ಕೆಡೋದಪ್ಪ ಅಂದರೆ ಬಿ ಜೆ ಪಿ ಮತ್ತು ಅದರ ಯಾರ್ಯಾರು ಮಾತಾಡ್ತಾ ಅವ್ರದ್ದೆಲ್ಲ ಹೆಸರು ಕೆಡ್ತದೆ. ಅದಕ್ಕಾಗಿ CT ರಿವ್ಯೂ ಅಂತ ಪ್ರಾಜ್ಞರು ಇಂಥ ವಿಷಯಗಳಲ್ಲಿ ಇನ್ನಷ್ಟು ಪರಿಶೀಲನೆ ಮಾಡಿ ವಾಸ್ತವವಾಗಿ ಏನಾದರೂ ಹೇಳಿದರೆ ಭಾಳ ಉತ್ತಮ ಅಂತ ಹೇಳ್ತಾ ಇದು ಇವತ್ತಿನ ಈ ಮಾತು. ಕೋಮದ್ವೇಷ ಆಗ್ತದೋ ಮತ್ತೆ ಆಗ್ತದೋ ಗೊತ್ತಿಲ್ಲ, ಒಟ್ಟಿನಲ್ಲೇ ಸತ್ಯ ಯಾರು ಹೇಳಿದ್ದಾರೆ ಇದು ನೀವು ಪರೀಕ್ಷಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೊಂಡು ವಂದನೆಗಳು.